ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ T20 ವಿಶ್ವಕಪ್ ವಿಜೇತರಾದ ಭಾರತ ತಂಡದ ನಾಯಕಿಯಾಗಿರ್ತಕ್ಕಂಥ ದೀಪಿಕಾಗೆ ಶುಭಾಶಯಗಳನ್ನು ತಿಳಿಸ್ತಾ, ಈ ಹುಡುಗಿ ಶಿರಾ ತಾಲೂಕು ಹುಳಿಗುಂಟೆ ಹೋಬಳಿ ಕೆರೆತಿಮ್ಮನಹಳ್ಳಿ ಗ್ರಾಮದ ನಿವಾಸಿಯಾಗಿರ್ತಾರೆ. ಸೊ ಅಂಧ ಮಕ್ಕಳು ಇವತ್ತು ಕೈಕಾಲೆಲ್ಲ ಚೆನ್ನಾಗಿದ್ದರೂ ಕೂಡ ಸಾಧನೆಗೆ ಏನು ಅಡ್ಡಿ ಉಂಟು ಅಂತೇಳ್ಬಿಟ್ಟು ಹುಡ್ಕೊಂಡು ನೆಪಗಳು ಹೇಳ್ತಕ್ಕಂಥ ಕಾಲದಲ್ಲಿ ಅಂಧ ವಿದ್ಯಾರ್ಥಿ ಆಗಿರ್ತಕ್ಕಂಥ ದೀಪಿಕಾರವರು ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ತಂದಿದ್ದಾರೆ, ದೇಶಕ್ಕೆ ಒಳ್ಳೆಯ ಹೆಸರು ತಂದಿದ್ದಾರೆ. ಏನು ಸಾಧಿಸ್ಬೋದು ಅಂತಕ್ಕಂಥದ್ದು, ಅಂದರೆ ಮನಸ್ಸು ಮಾಡಿದ್ರೆ ಅಂಗವಿಕಲತೆ ಅಂತಕ್ಕಂಥದ್ದು ಅದೊಂದು ನೆಪ ಮಾತ್ರ ಅಂತಕ್ಕಂಥದ್ದನ್ನು ಪ್ರೂವ್ಡ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ಏನಾಗುತ್ತೆ, ನಮ್ಮ ಕರ್ನಾಟಕದ ಶಿರಾ ತಾಲೂಕಿನ ಹುಡುಗಿ ಇವತ್ತು ವಿಶ್ವಕಪ್ ವರ್ಲ್ಡ್ ಕಪ್ ಮೂಮೆಂಟ್ಗೆ ಇವತ್ತು ಆಯ್ಕೆ ಆಗಿರ್ತಕ್ಕಂಥದ್ದು ತುಂಬ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಸೊ ಇದ್ರ ಜೊತೆಗೆ ಕಾಂಗ್ರೆಸ್ MLA ಜಯಚಂದ್ರ ಅವರ ಕ್ಷೇತ್ರದ ಹುಡುಗಿ ದೀಪಿಕಾರವರು. ಆದರೆ ಏನಾಗುತ್ತೆ, ಈ ಮೂಲಭೂತ ಸೌಕರ್ಯಗಳಲ್ಲಿ ಬೆಂದೋಗಿರ್ತಕ್ಕಂಥದ್ದು, ಮೂಲಭೂತ ಸೌಕರ್ಯಗಳೇ ಇಲ್ಲ ಒಂದು ಊರು ಮತ್ತು ಆ ಕ್ಷೇತ್ರದಲ್ಲಿ ಅನ್ನಿಸ್ತದೆ. ಯಾಕಂತಂದರೆ ಆ ಹುಡುಗಿ ಪ್ರತ್ಯಕ್ಷ ಸಾಕ್ಷಿ ಅಂತೇಳ್ಬಿಟ್ಟು ನುಡಿದಿರ್ತಕ್ಕಂಥ ಮಾತುಗಳಿವು. ನಮ್ಮೂರಿಗೆ ನೀರಿಲ್ಲ, ರಸ್ತೆಗಳಿಲ್ಲ, ನಾವು ತುಂಬ ಬಡತನದಲ್ಲಿ ಜೀವನ ಮಾಡಿದ್ವಿ, ಮನೆಗಳಿಲ್ಲ ಎಷ್ಟೋ ಜನಕ್ಕೆ. ಸೊ ಹೀಗೆ ಅಂದರೆ ಕಿತ್ತು ತಿಂತಕ್ಕಂಥ ಬಡತನ ವಿವರಣೆ ಕೊಟ್ಟಾಗ ಎಂಥವ್ರಿಗೂ ಕಣ್ಣೀರು ಬರ್ತಕ್ಕಂಥ ಸಂದರ್ಭಗಳು ಇವತ್ತು ಇಡೀ ನಮ್ಮ ದೇಶ. ಅವ್ರು ಗೆದ್ದಿರೋದು ಒಂದು ಸಂತೋಷ, ಆದರೆ ಅವರ ಜೀವನದ ಕಥೆಗಳು, ವ್ಯಥೆಗಳು, ಸಾಧಕ ಬಾಧಕಗಳು ಇವನ್ನೆಲ್ಲ ಕೂಡ ಕೇಳಿಸ್ಕೊಂಡು ಜನ ಅಂತೂ ಈ ಸರ್ಕಾರಗಳಿಗೆ, ಈ ಒಂದು ಪರಿಸ್ಥಿತಿಗಳಿಗೆ ಅಂತೂ ಇಡೀ ಶಾಪ ಆಗ್ತಾಯಿದ್ದಾರೆ. ಯಾಕಂತಂದ್ರೆ ಸುಳ್ಳಾಗೋದಿಲ್ಲ ಅವು. ಏನಾಗುತ್ತಿಲ್ಲ, ಈ ರಾಜಕಾರಣಿಗಳು ಮೂಲಭೂತವಾಗಿ ಜನರಿಗೆ ಏನು ಬೇಕು, ಸಾಧಕರನ್ನ ಯಾವ ಥರ ಗೌರವಿಸಬೇಕು,